ಗುಡ್ ಮಾರ್ನಿಂಗ್ ಗುರು. ಕೊಡೈಕೆನಾಲ್ ಕ್ಲೈಮೇಟ್ ಅಂತೂ ನಿಜವಾಗ್ಲೂ ಅದ್ಭುತ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ವ್ಯೂ ಸಿಕ್ಬಿಟ್ರೆ ಫುಲ್ ಡೇ ಜಾಲಿಯಾಗಿರುತ್ತೆ. ಇವಾಗ ರೂಮ್ ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 7 ಗಂಟೆ ಆಗಿದೆ. ಈಗ ಇಲ್ಲಿಂದ ಹೊರಟು ಸೀದಾ ಗುಣ ಕೇವ್ಸ್ಗೆ ಹೋಗ್ತೀವಿ. ನೋಡಿ, ಇದೇ ನೈಟ್ ನಾವು ಸ್ಟೇ ಮಾಡಿದ್ದು ರೂಮ್ ಎಲ್ಲ ಹೆಂಗಿದೆ ಅಂತ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿ, ನಿಮಗೂ ಏನಾದ್ರು ಇಷ್ಟ ಆದರೆ ಇಲ್ಲಿ ಬಂದು ಸ್ಟೇ ಮಾಡ್ಬೋದು. ಸೊ ಈ ರೂಮ್ಗೆ ಏನಾದ್ರು ನೀವು ಬರೋಕ್ಕೆ ಇಷ್ಟಪಟ್ಟರೆ ನಿಜವಾಗ್ಲೂ ಮ್ಯಾಪ್ಸಲ್ಲಿ ತುಂಬ ಕನ್ಫ್ಯೂಸ್ ಮಾಡಿ ರೋಡೇ ಇಲ್ದಿರೋ ಜಾಗ ಕರ್ಕೊಬಿಡುತ್ತೆ. ನಮ್ಗೆ 2 ಸರಿ ಹಂಗೆ ಆಯ್ತು ನೆನ್ನೆ. ಅದಕ್ಕೋಸ್ಕರ ಈ ರೋಡ್ ನೋಡಿಕೊಂಡು ಬಂದರೆ ಸ್ವಲ್ಪ ಈಸಿ ಆಗ್ಬೋದು ನಿಮಗೆ. ಕೊಡಾಯಿ ಹೋಟೆಲ್ ಇದನ್ನ ನೆನ್ಪಿಟ್ಕೊಳ್ಳಿ. ಇದು ರೋಡಲ್ಲೇ ಇದೆ, ಸ್ವಲ್ಪ ಇದ್ರ ಪಕ್ಕದ ರೋಡಲ್ಲೇ. ಸೊ ಇದೊಂದು ಆರ್ಚ್ ಇದೆ, ಕೋಕರ್ಸ್ ವಾಕ್ ರೋಡ್. ಇದ್ರ ಪಕ್ಕದ ರೋಡಲ್ಲಿ ಹೋದ್ರೆ ನೀವು ಅಲ್ಲೇ ಸಿಗುತ್ತೆ ನಿಮಗೆ. ಅಲ್ಲಿಂದ ಗುಣ ಕೇವ್ಸ್ಗೆ ಹೋಗೋದು ಹೆಂಗೆ ಅಂದರೆ, ಬ್ರಯಾಂಟ್ ಪಾರ್ಕ್ ಅಂತ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ಪಕ್ಕದ ರೋಡು ಪುಂಬರೈ ರೋಡು. ಆ ರೋಡಲ್ಲಿ ಹೋದರೆ ಅಲ್ಲಿ ನೆಕ್ಸ್ಟ್ ಅಲ್ಲಿ ಮಧ್ಯದಲ್ಲಿ ಒಂದು ಕಡೆ ಡೈವರ್ಷನ್ ಸಿಗುತ್ತೆ. ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು. ನೆನ್ನೆ ಬಂದಾಗ ಈ ರೋಡ್ ಫುಲ್ಲು ಫಾಗ್ ಇತ್ತು. ಈಗ ನೋಡಿ ಮಳೆ ಬಂದು ನಿಂತಿದೆ, ಬಟ್ ಫಾಗ್ ಎಲ್ಲ ಏನೂ ಇಲ್ಲ, ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ. ನಾವು ರೂಮಿಂದ ಹೊರಟ ಮಳೆ ಬರ್ತಾಯಿತ್ತು ಅಂತ ಫುಲ್ ಪ್ಯಾಕ್ ಆಗಿ ಹೊರಟ್ರೆ ಈಗ ಮಳೆನೂ ಇಲ್ಲ, ಏನಿಲ್ಲ. ಹಿಂಗೆ ಹೋದರೆ ಪುಂಬರೈಗೆ ಹೋಗ್ತೀವಿ. ಈ ಗೇಟ್ ನೆನ್ನೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಇಲ್ಲಿಂದ ಹೋಗ್ಬೇಕಿರೋದು ಗುಣ ಕೇವ್ಸ್ಗೆ. ಇಲ್ಲಿಂದ ಇನ್ನೊಂದು 3 ಕಿಲೋಮೀಟರ್ಸ್ ಇದೆ. ನೆನ್ನೆ ಆ್ಯಕ್ಚುಲಿ ಈ ಪ್ಲೇಸ್ ನೋಡ್ಬಿಟ್ಟಿದ್ರೆ ಇಲ್ಲಿಂದ ಚೆಕ್ಔಟ್ ಮಾಡಿಬಿಡ್ತಿದ್ದು. ನೆಕ್ಸ್ಟ್ ಬೇರೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು, ಬಟ್ ಏನೂ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲದೆ ಬಂದಾಗ ಹಂಗಾಗತ್ತೆ. ಇಲ್ಲಿ ಒಳಗೆ ಇನ್ನೂ ಒಂದು ಚೆಕ್ ಪೋಸ್ಟ್ಗಳು, ಅಲ್ಲಾದ್ಮೇಲೆ ಇದೊಂದು ಅಪ್ಪಿತಪ್ಪಿ ಅಲ್ಲಿಂದ ಬಂದ್ಬಿಟ್ಟಿದ್ರು, ಇದು ಕ್ಲೋಸ್ ಮಾಡಿರ್ತಿದ್ರೇನು. ಪೈನ್ ಫಾರೆಸ್ಟ್ 2 ಕಿಲೋಮೀಟರ್. ಹಾಂ, ಅಲ್ಲಿಂದ ಬಂದಿದ್ರೆ ಇದು ಕ್ಲೋಸ್ ಮಾಡಿಬಿಟ್ಟಿರ್ತಿದ್ರು. ಅವಾಗ ಏನು ಮಾಡ್ತಿದ್ದೆ, ನಿನ್ನೆ ಅಣ್ಣ ಹೇಳ್ತಿದ್ದ ಅಲ್ಲಿ ಆರಿಸ್ಕೊ ಬಂದ್ಬಿಡೋಣ ಸೈಡಲ್ಲಿ ಒಂಚೂರು ಜಾಗ ಐತೆ ಅಂತ. ಹಂಗೇನಾರು ಬಂದಿರಿ ಇಲ್ಲೆಲ್ಲ ಆರಿಸ್ತಿದ್ದ. ಪಕ್ಕದಲ್ಲಿ ಕೆರೆನೇ ಐತಿ. ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ಮೋಸ್ಟ್ಲಿ ಟಿಕೆಟ್ ಕೌಂಟ್ರೆ ಇರ್ಬೋದಾ ಅಂತ. ಸೊ ಎಷ್ಟು ಟಿಕೆಟು? 2 ವೀಲರ್ 20 ರೂಪೀಸ್. ಫ್ರೆಂಡ್. ಸೊ ಹೆವಿ ವೆಹಿಕಲ್ಸ್ ಎಲ್ಲ ಇಲ್ಲೇ ಸ್ಟಾಪು. ನೋಡಿ, ಬಸ್ಗಳೆಲ್ಲ ಇಲ್ಲೇ ನಿಲ್ಸಿದ್ದಾರೆ, ಇಲ್ಲೇ ಅಂತೆ. ಕಾರು ಬೈಕ್ ಮಾತ್ರ ಹೋಗ್ಬೋದು. ವಾವ್, ಕ್ರೇಜಿ ಆಗಿದೆ ಗುರು ವ್ಯೂ ರೈಟಲ್ಲಿ. ನೋಡಿ ಇಲ್ಲಿ ಫಾಗಿ ವೆದರ್ ಹೆಂಗಿದೆ. ವೆದರ್ ಮಾತ್ರ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಇದೆ. ನೋಡಿ, ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಒಂಚೂರು ಫಾಗ್ ಎಲ್ಲೂ ಇರಲಿಲ್ಲ. ಈಗ ಇಲ್ಲಿ ಮತ್ತೆ ಫಾಗು. ನೋಡಿ, ಇದೆ ಪೈನ್ ಟ್ರೀ ಫಾರೆಸ್ಟ್. ಹಿಂಗಿರುತ್ತೆ. ಸೊ ಹಿಂಗಿರೋ ಜಾಗದಲ್ಲೇ ಅಲ್ಲೇ ಟಿಕೆಟ್ ಕೌಂಟ್ರ್ ಮಾಡಿಬಿಟ್ಟು ಒಳಗೆ ಹೋಗಿಸ್ತಾ ಆಡ್ಕೊಬನ್ನಿ ಏನು ಬಿಡ್ತಾರೆ ಅಷ್ಟೇ. ಅಲ್ಲೂ ತೊಗೋಬೇಕು ಮತ್ತೆ ಎಂಟ್ರಿ. ಅದು ರೋಡ್ಗೆ ಎಂಟ್ರಿ ಟಿಕೆಟ್ ನಾವು ತೊಗೊಂಡಿದ್ದು. ಒಂದೊಂದು ಪ್ಲೇಸ್ಗೂ ಒಂದೊಂದು ಎಂಟ್ರಿ ಟಿಕೆಟ್ ಮಡಗಿದ್ದಾರೆ. ಮತ್ತೆ ಅವನು ತೊಗೊಂಡು ನೋಡ್ಕೊಂಡು ಹೋಗ್ಬೇಕು. ಪೈನ್ ಫಾರೆಸ್ಟು ಒಳಗಿಂದ ಏನು ನೋಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಒಳಗಿಂದ ನೋಡಬೇಕು ಅಂದರೆ ಕಪಲ್ಸ್ ಇದ್ರೆ ಕೈ ಹಿಡ್ಕೊಂಡು ಓಡಾಡ್ಕೊಂಡು ನೋಡ್ಕೊಂಡು ಬರ್ಬೋದು ಅಷ್ಟೇ. ಬಾಯ್ಸ್ಗೆಲ್ಲ ಏನಕ್ಕೆ, ಏನಂತೀರ? ಸೊ ಗುಣ ಕೇವ್ಸ್ ಇನ್ನು ಜಸ್ಟ್ 150 ಮೀಟರ್ಸ್. 1 ಮಿನಿಟ್ ಬಂತಲ್ಲ ಬೋರ್ಡು, ಗುಣ ಕೇವ್ಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಗುಣ ಕೇವ್ಸ್ ಎಂಟ್ರಿ ಇಲ್ಲಿ ಹೋಗ್ಬೇಕೀಗ. ಸೊ ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಟಿಕೆಟ್ ತೊಗೊಂಡು ಹೋಗ್ತೀವಿ. ನಮ್ಮ ಮೂರ್ತಿ ಬೈ ಯಾಕೋ ಸೀದಾ ಹೋಗ್ತಾವ್ರೆ. ಗುಣ ಕೇವ್ಸ್ಗೆ ಎಂಟ್ರಿ ಫೀಸ್ ಬಂದು 10 ರೂಪೀಸು. ಸೊ ಗುಣ ಕೇವ್ಸ್ಗೆ ಇಲ್ಲಿವರೆಗೂ ಮೆಟ್ಲು ಮಾಡಿದ್ದಾರೆ ಹೋಗೋಕ್ಕೆ. ಬಟ್ ಮುಂದಕ್ಕೆ ಬಂದಮೇಲೆ ಹೆಂಗೆ ಹೋಗ್ಬೇಕು ಅಂತ ಎಲ್ಲೂ ಏನು ಮಾರ್ಕು ಹಾಕಿಲ್ಲ, ಏನೂ ಇಲ್ಲ. 3 ಕಡೆನೂ ದಾರಿ ಇದೆ. ಇಲ್ಲೂ ಇದೆ, ಅಲ್ಲೂ ಇದೆ, ಇಲ್ಲೂ ಇದೆ. ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು? ಸೊ ಹಿಂಗೆ ಹೋಗೋಣ. ಯಾಕೋ ರೋಡ್ ಚೆನ್ನಾಗಿರೋಂಗೈತೆ. ಒಂದು ಸ್ವಲ್ಪ ದೂರ ನಡ್ಕೊಬಂದರೆ ಇಲ್ಲಿ ಹಾಕಿದ್ದಾರೆ ಬೋರ್ಡು, ಗುಣ ಕೇವ್ಸ್ ಅಂತ. ಎಲ್ಲ ಕಡೆ ಈ ಥರ ಮರದಲ್ಲೇ ಕಟ್ ಮಾಡಿ ಚೇರ್ಗಳ ಥರ ಮಾಡಿ ಇಟ್ಟಿದ್ದಾರೆ. ಟೈಮ್ ಪಾಸ್ ಮಾಡೋಕ್ಕೆ ಒಳ್ಳೆ ಜಾಗ.
ಒಂದು 2-3 ದಿನ ಆರಾಮಾಗಿ ಇಲ್ಲ ಸ್ಪೆಂಡ್ ಮಾಡ್ಬೋದು ಕೊಡೈಕೆನಾಲ್ ಅಲ್ವಾ ಬಂದರೆ ಅಷ್ಟು ಪ್ಲೇಸ್ಗಳಿದ್ದಾವೆ. ನೋಡಿದ್ದಾನೆ ಇದೆ ಗುಣ ಕೇವ್ಸ್. ಇದನ್ನೇ ನೋಡ್ಬೇಕು ಅಂದ್ಕೊಂಡಿದ್ದು. ನೋಡಿ ಪ್ರಕೃತಿ ವಿಸ್ಮಯ ಹೆಂಗಿದೆ ಅಂದರೆ ಭೂಮಿಯಿಂದ ಆಚೆನೆ ಬಂದ್ಬಿಟ್ಟೈತೆ ಬೇರುಗಳೆಲ್ಲ. ಹೆಂಗೆ ಡಿಫ್ರೆಂಟಾಗಿ ಹೆಂಗಿದೆ ನೋಡಿ. ಈ ಮರ ಏನು ನಾವು ನೋಡ್ತಾ ಇದ್ದೀವಲ್ಲ, ಇದು ಸುಮಾರು 550 ವರ್ಷದ ಹಳೆ ಮರ ಅಂತೆ. ಈ ಜಾಗಕ್ಕೆ ಗುಣ ಕೇವ್ಸ್ ಅಂತ ಹೆಸರು ಬಂದಿದ್ದು ಗುಣ ಅನ್ನೋ ಒಂದು ಮೂವಿನ ಇಲ್ಲಿ ಶೂಟಿಂಗ್ ಮಾಡಿದ್ಮೇಲೆ. ಬಟ್ ಅದಕ್ಕೂ ಮುಂಚೆ ಇದನ್ನು ಡೆವಿಲ್ಸ್ ಕಿಚನ್ ಅಂತ ಕರಿತಾ ಇದ್ರು. ಏನಕ್ಕೆ ಆ ಥರ ಕರಿತಾ ಇದ್ರು ಅಂದರೆ, ಇಲ್ಲಿ ಕೆಳಗಡೆ ಮೇನ್ ಗುಹೆ ಏನಿದೆ ಅದ್ರ ಒಳಗಡೆ ಎಲ್ಲ ಹೋದಾಗ ತುಂಬ ಜನಕ್ಕೆ ಏನೋ ಒಂಥರ ಅಡುಗೆ ಮಾಡೋ ಸೌಂಡ್ಸ್ ಬರುತ್ತಲ್ಲ, ಪಾತ್ರೆ ಅಲ್ಲಾಡಿಸೋದು ಆ ಥರ ಸೌಂಡ್ಸ್ಗಳು ತುಂಬ ಸಾರಿ ಕೇಳಿಸಿದೆ ಅಂತೆ. ಬಟ್ ಎಷ್ಟೇ ಹುಡುಕಿದ್ರು ಯಾರೂ ಕಾಣ್ತಾ ಇರಲಿಲ್ಲ, ಯಾರೂ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಲೋಕಲ್ ಅವರೆಲ್ಲ ಈ ಥರ ಹೆಸರಿಟ್ಟಿದ್ದಾರೆ. ಸೊ ಇಲ್ಲಿ ಮುಂದೆ ಫೆನ್ಸಿಂಗ್ ಎಲ್ಲ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸುಮಾರು 14 ವರ್ಷದ ಹಿಂದೆ ಗೌರ್ಮೆಂಟ್ ಅವರೇ ಫುಲ್ ಫೆನ್ಸಿಂಗ್ ಮಾಡಿ ಸೀಲ್ ಮಾಡಿರೋದು. ಯಾಕಂದರೆ ಇದು ಒರಿಜಿನಲ್ ಕೇವ್ ಕೆಳಗಡೆಗಿದೆ, ಅಲ್ಲಿ ಯಾರೂ ಹೋಗಬಾರ್ದು, ಇದು ತುಂಬ ಡೇಂಜರ್ ಸ್ಪಾಟ್ ಅಂತ ಕ್ಲೋಸ್ ಮಾಡಿರೋದು. ಗುಣ ಕೇವ್ಸ್ ಇದೆ ಗುಹೆ ಇಲ್ಲಿದೆ ನೋಡಿ. ಇಲ್ಲಿ ಗುಹೆಗಳು ಇದೇನೆ, ಮೇಲಿಂದ ನೋಡಬೇಕು, ಒಳಗಡೆ ಹೋಗಂಗಿಲ್ಲ. ಇದು ಸುತ್ತ ಐತೆ ಗುರು. ಇದು ಈ ಗುಣ ಕೇವ್ಸ್ನ ಒನ್ ಆಫ್ ದಿ ಮಿಸ್ಟೀರಿಯಸ್ ಕೇವ್ಸ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂದರೆ ಇದು ಮೇನ್ ಕೇವ್ಸಲ್ಲಿ ಒಳಗಡೆ ಹೋದಾಗ ತುಂಬ ಪಾತಾಳಗಳಿದ್ದಾವೆ, ಅಂದರೆ ಹೋಲ್ಸ್ ಇದ್ದಾವೆ, ಅದು ಪಾತಾಳಕ್ಕೆ ಕನೆಕ್ಟ್ ಆಗುತ್ತೆ. ಆ ಹೋಲಲ್ಲಿ ಬಿದ್ದು ತುಂಬ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲಿಂದ ಬಂದಿರೋ ಒಬ್ಬರು ವ್ಯಕ್ತಿ ಕೇರಳದವರು. ಆ ಸ್ಟೋರಿ ಇಟ್ಕೊಂಡೆ ಅದ್ರ ಬೇಸಲ್ಲೇ ದಿ ಮಂಜುಮೆಲ್ ಬಾಯ್ಸ್ ಅಂತ ಒಂದು ಮೂವಿ ಮಾಡಿದ್ದಾರೆ ಮಲಯಾಳಮಲ್ಲಿ. ಸೊ ಅವರೊಬ್ಬರು ಬಿಟ್ಟರೆ ಯಾರು ಬಂದಿಲ್ವಂತೆ ಅಲ್ಲಿ ಒಳಗೆ ಬಿದ್ದವರು. ತುಂಬ ಪಾತಾಳ ಬಂಡೆ ನೋಡಿ ಎಷ್ಟು ದೊಡ್ಡ ಆಯ್ತದು. ನಾವು ಅಂಥದ್ದು ಯಾವುದೋ ಒಂದು ದೊಡ್ಡ ಬಂಡೆ ಮೇಲೆ ನಿಂತಿರೋದೀಗ. ಸೊ ಇಲ್ಲೂ ಫುಲ್ ಫಾಗಪ್ ಆಯ್ತು. ಈಗ ಇನ್ನೂ ಫಾಗ್ ಆದರೆ ಇನ್ನೂ ಸಾಕಾಗಿರುತ್ತೆ ನೋಡಿ. ಇಲ್ಲಿ ಅದೇ ಗುಣ ಕೇವ್ಸ್ದು ಮರದ್ದು ಬೇರುಗಳೆಲ್ಲ ಆಚೆ ಬಂದಿದೆ ಅಂತ ಹೇಳ್ತಾ ಇದ್ನಲ್ಲ, ಅದೇ ಪ್ರಕೃತಿಯ ಒಂದು ವಿಸ್ಮಯ. ಮರಗಳು ಏನು ಡಿಫ್ರೆಂಟ್ ಆಗೈತಲ್ಲ ಮರಗಳು ನೋಡಿಲಿ. ಇದೊಂಥರ ಎಲೆಗಳೆಲ್ಲ ಒಂಥರ ಫುಲ್ ಬರೀ ಕಡ್ಡಿಗಳು, ವೈಟ್ ಎಲೆಗಳು. ಇದರ ಮರಗಳು ನೋಡಿ. ಆ ಮರದ ಮೇಲೆ ಒಂಥರ ದಾರ ಏನದು ಗುರು ಬದುಕೈತ ಏನದು? ಅದು ಕೋತಿ ಮರದ ಅದು ಏನು ಸಕದ ಮಾಡೋದು ನೋಡಿ. ಸೇಮ್ ರಿಯಲ್ ಥರನೇ ಐತೆ, ಡಿಫ್ರೆಂಟಾಗಿ ಸಕದಾಯ್ತು ನೋಡಿ. ನಮ್ಮನ್ನೇ ಗುರಾಯಿಸ್ತಾ ಇರೋದು ಈ ಕಡೆಗೆ ನೋಡ್ದೆ ಹಂಗೆ ಶಾಕ್ ಆಗೋಯ್ತದು. ಸಕದ ಮಾಡೋರು ಕಲೆಗಾರ ಯಾರೋ. ವಾವ್ ನೋಡಿ, ಫಾಗ್ ಆದ್ಮೇಲೆ ಏನು ಸಕದ ಕಾಣಿಸ್ತಾ ಇದೆ ವ್ಯೂ. ಮೂರ್ತಿ ಹೋಗ್ಬಿಟ್ಟು ಅವ್ರ ತಾತನ ಜೊತೆ ಸೆಲ್ಫಿ ತಕ್ಕೋತಾವನೆ. ಸೊ ಇಲ್ಲಿ ಒಂದು ವ್ಯೂ ಇತ್ತಾಗಲೇ ಅದು ಫಾಗ್ ಆಗಿತ್ತು. ಬಟ್ ಈಗ ಸ್ವಲ್ಪ ಓಪನ್ ಆಗ್ತಾಯಿದೆ, ನೋಡೋಣ ಹೆಂಗಿದೆ ವ್ಯೂ ಅಂತ. ಅಲ್ಲಿ ಹೇಳ್ಕೊ ಬಂದಲ್ಲ ಕೆಳಗಡೆ ಫುಲ್ ಮೋಡ ಕಾಣಿಸ್ತಿತ್ತು ಅಂತ. ನೋಡಿದ್ಮೇಲೆ ನಾವಿತ್ತು ಮತ್ತೆ ಮುಚ್ಚೋಯ್ತು. ಅಲ್ಲಿ ಕೆಳಗಿಂದ ನೋಡಿದಾಗ ಸಕ್ಕತ್ತಾಗಿತ್ತು. ಕ್ರೇಜಿ ಆಗೈತೆ ನೋಡಿ. ಈಗ ಸ್ವಲ್ಪ ಕ್ಲಿಯರ್ ಆಗ್ತಾಯಿದೆ. ಫುಲ್ಲು ಮೋಡ ಅಲ್ಲಿ ಮೋಡದ್ಮೇಲೆ ನಾವು ಇನ್ನೊಂದು ಸ್ವಲ್ಪ ಕ್ಲಿಯರ್ ಆದರೆ ಇನ್ನೂ ಕಣದಲ್ಲಿ. ಈಗ ಕ್ಲಿಯರ್ ಆಯ್ತು ನೋಡಿ ಮೂರ್ತಿ. ನೋಡಿ ಅಲ್ಲೊಂದು ಬೆಟ್ಟ ಕಾಣಿಸ್ತೈತೆ. ಹಾಂ ಕ್ಲಿಯರ್ ಆಯ್ತು ನೋಡಪ್ಪ ಈಗ. ಕ್ರೇಜಿ ಅಲ್ಲ, ಅಮೇಝಿಂಗ್ ವ್ಯೂ. ಆರೆವಾ ಕೆಳಗೆ ನೋಡು ಹೆಂಗೈತೆ ಅದು ಅಲ್ಲಿ. ಅಪ್ಪ ಯಾವ ಬಾಲಿ, ಇಂಡೋನೇಷ್ಯಾ, ಮಲೇಷ್ಯಾ ಅಲ್ಲೆಲ್ಲ ಹೋಗೋದೇ ಬೇಕಿಲ್ಲ. ಅಂಥ ಪ್ಲೇಸ್ಗಳು ಇಲ್ಲೇ ಇದ್ದಾವೆ ನಮ್ಮ ಇಂಡಿಯಾದಲ್ಲೇ. ಇಲ್ಲೇ ಬಂದು ಸುತ್ತಾಡ್ಬಿಟ್ಟು ನೋಡ್ಬಿಡ್ಬೋದು. ನಮ್ಮ ಭಾರತದಲ್ಲೇ ಇದ್ದಾವೆ, ಹುಡುಕ್ಬೇಕಷ್ಟೆ ನೋಡಿ. ವಾವ್ ವಾವ್
ನೋಡಿ ಇಲ್ಲಿ ಇದು ಫುಲ್ಲು ಗುಹೆನೇ ಉದ್ದಕ್ಕೂ ಒಳಗೆ ಯಾರು ಹೋಗ್ಬಾರ್ದು ಅಂತ ಫೆನ್ಸಿಂಗ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಆ ಕಡೆ ಎಲ್ಲ ಗುಹೆ ಹಂಗೆ ರೌಂಡು, ಈ ಕಡೆ ಓಪನ್ ಇದೆ ನೋಡಿ. ಇಲ್ಲಿ ಫುಲ್ಲು 2 ಬೆಟ್ಟದ ಮಧ್ಯ ಹಂಗೆ ಫುಲ್ ಸರ್ಕಲ್ ಇದೆ. ಅದು ಹಿಂಗೆ ಹೋಗಿ ಹಂಗೆ ಫುಲ್ ಹಂಗಿದೆ. ಅಲ್ಲಿ ವ್ಯೂ ಪಾಯಿಂಟಿಂದ ನೋಡಿದಾಗ ಕಾಣಿಸ್ತಾ ಇತ್ತು. ಕ್ರೇಜಿ ಆಗಿದೆ ಮಾತ್ರ ಪ್ಲೇಸು. ನೋಡಿ ಅದ್ರ ಕೆಳಗೆಲ್ಲ ಫುಲ್ಲು ಗುಹೆನೇ ಇರೋದಲ್ಲಿ. ಆ ಗುಹೆಗಳ ಮೇಲೆ ಈ ಥರ ಜಾಗ ಇದೆ, ನಾವು ಅಲ್ಲಿಗೆ ಹೋಗಿದ್ದಿದ್ದು. ಬಟ್ ಇಲ್ಲಿ ನೋಡಿ ಇಲ್ಲಿ ಫೆನ್ಸಿಂಗ್ ಮಾಡಿಬಿಟ್ಟಿದ್ದಾರೆ, ಅದು ಹಂಗೆ ಇರೋದು. ಆ ದೊಡ್ಡ ಬೆಟ್ಟ ಆ ಕಡೆ ಪಕ್ಕದಲ್ಲಿ ಫುಲ್ ಹಂಗೆ ಇದೆ, ಅಷ್ಟು ದೊಡ್ಡಕ್ಕೂ ಫುಲ್ ಸುತ್ತ ಹಂಗೆ ಇರೋದು. ಇದು ನೋಡಿ ಏನು ವಿಚಿತ್ರವಾಗಿ ಏನು ಸಾಗೋದಾಗಿದೆಯಲ್ಲ. ಸೊ ಮೇಲಕ್ಕೆ ನೋಡೋಣ. ಏನು ಜಾರತ್ತೆ ರೀ. ಓಕೆ ಓಕೆ ಮೇಲೇನಿಲ್ಲ ಗುರು, ಅಲ್ಲೇ ಚೆನ್ನಾಗಿರೋದು. ಡೇಂಜರಸ್ ಪ್ಲೇಸ್, ಡೋಂಟ್ ಗೋ ಇನ್ಸೈಡ್. ವಾರ್ನಿಂಗ್ ಸೈನ್ ಹಾಕಿದ್ದಾರೆ, ನೋಡಿದ್ರೇ ಭಯಂಕರವಾಗಿದೆ. ಯಾರು ಹೋಗ್ತಾರೆ ಹೇಳಿ ಒಳಗೆ? ಆದರೂ ಕ್ರೇಜಿ ಪ್ಲೇಸ್ ಮಾತ್ರ. ಎಷ್ಟು ಉದ್ದ ಇದೆ ನೋಡಿ ಮರ ಅದು. ಸೊ ಹಿಂಗೆ ಇಲ್ಲಿ ಬಂದರೆ ನೋಡೋಕ್ಕೆ ವಿಚಿತ್ರವಾಗಿದೆ ಮಾತ್ರ, ಅಷ್ಟೇ ಭಯಂಕರವಾಗಿದೆ. ಫುಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ, ಅಷ್ಟೊಂದು ಡೇಂಜರ್ ಜಾಗನೇ ಇದು. ಡೋಂಟ್ ಗೋ ಇನ್ಸೈಡ್, ಡೇಂಜರಸ್ ಪ್ಲೇಸ್. ಏನೋ ಚಿಕ್ಕದಾಗ ಯಾರೋ ಬರ್ದವ್ರ ಕೈಯಲ್ಲಿ, ದಿ ಒನ್ ಪೀಸ್ ಈಸ್ ಹಿಯರ್. ನೋಡೋಣ, ಹೋಗೋಣ ಒಳಗೆ. ಅಂಥದ್ದೇನು ಡೇಂಜರ್ ಇದೆ ನೋಡೇ ಬಿಡ್ತೀವಿ. ನಮ್ಮ ಮೂರ್ತಿ ಹೇಳ್ತಾ ಇರೋದು ನನಗಿಂತ ದೊಡ್ಡ ಡೇಂಜರಾ ಅಂತ. ಅವನೇ ದೊಡ್ಡ ಡೇಂಜರು ಅಂತ ಅರ್ಥ ಅಲ್ಲಿಗೆ. ಅವನಿಗಿಂತ ದೊಡ್ಡ ಡೇಂಜರ್ ಏನಿರುತ್ತೆ ಅಂತ. ಈ ಕಡೆ ಲೆಫ್ಟ್ಗೆ ಹೋದ್ರೆ ಅಲ್ಲಿ ಮೇಲೆ ಹೋಗಿ ಅಲ್ಲಿಂದ ನೋಡೋದಲ್ಲ ವ್ಯೂ ಪಾಯಿಂಟಿಂದ ಆ ಬಂಡೆ ಮೇಲೆ ಹೋಗ್ತೀವಿ, ಅಲ್ಲಿಂದ ಬಿದ್ದಿದ್ದವರು ಅಂತ ಹಾಕೋರು ಅಷ್ಟೇ. ನಾವು ಹೋಗೋದ ಬೇಡ ಆ ಕಡೆ. ಇದು ಒರಿಜಿನಲ್ ಕಾಡು. ಹೆಂಗೈತೆ ನೋಡಿ. ಹಂಗರು ಡೇಂಜರ್ ಜಾಗ ಇದಿಲ್ಲ ನೋಡಿಲ್ಲ, ಲೆಫ್ಟಲ್ಲಿ ಹೋದ್ರೆ ಬಿದ್ದಂಗೆ. ಅಲ್ಲಿ ನೋಡಿದ್ವಲ್ಲ ವ್ಯೂ ಪಾಯಿಂಟಿಂದ ಪಾತಾಳ, ಅದೇ ಇದು. ಯಾರು ಅಪ್ಪಿ ಹೋದ್ರೆ ಬಿದ್ದಂಗೆ, ಅದಕ್ಕೆ ಹೋಗ್ಬೇಡಿ ಅಂತ ಹಾಕೋರು ಅಷ್ಟೇ. ಓಕೆ, ಆ ಕಡೆ ಹೋಗೋದು ಬೇಡ, ಈ ಕಡೆ ನೋಡೋಣ. ಭಯಂಕರವಾಗಿದೆ ಗುರು. ಓ ಇಲ್ಲಿದೆ ನೋಡಿ ಪ್ರಪಾತ. ಅದೇ ಪ್ರಪಾತ ಗುರು. ಈ ಕಡೆ ಹೆವಿ ಬಿದ್ದರೆ ಹೋದ ಮಗ. ಟಾಟಾ ಬಾಬಾಯ್ ಗಯಾ. ಬಾಡಿನೂ ಸಿಗಲ್ಲ. ಯಾರು ಅಲ್ಲೋಗಿ ಬಿದ್ರು ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಕೆಳಗಡೆ ಹೋಗಿ ಹುಡ್ಕೋರು ಯಾರು ಹೋಗಲ್ಲ. ಯಾರೋ ಅನಿಷ್ಟ ಬಟ್ಟೆ ತಾವು ಇಲ್ಲೂ ಬಂದು ಎಣ್ಣೆ ಹೊಡೆದ್ಬಿಟ್ಟೆಲ್ಲ ಇಲ್ಲೇ ಎಸ್ಬಿಟ್ಟು ಹೋಗಾರೆ. ಓ ಇನ್ನೂ ಸುತ್ತಾಡ್ತಾ ಇದೆ, ಒಳಗೆಲ್ಲ ಹೋಗಿ ಸುತ್ತಾಡ್ತಾನೆ ಇರ್ಬೋದು. ಸೊ ಅಲ್ಲಿ ಡೇಂಜರ್ ಅಂತ ಹಾಕಿದ್ದು ಅದಕ್ಕೋಸ್ಕರ, ಬಿದ್ದರೆ ಹೋದ್ರು ಅಂತ. ಅದು ಬಿಟ್ಟರೆ ಅಷ್ಟೊಂದೇನು ಬೇರೆ ಏನು ಡೇಂಜರ್ ಇಲ್ಲ. ಸ್ವಲ್ಪ ಮೇಲೆ ಹತ್ಬೇಕು, ಜ್ಯೂಸ್ ಹಿಡ್ದೋಯ್ತು ಅಷ್ಟೇ. ಸೊ ಈಗ ಇಲ್ಲಿಂದ ಹೊರಡೋಣ, ಸಾಕು. ಆಲ್ರೆಡಿ ಟೈಮ್ ಬಂದು 10 ಕಾಲಾಗಿದೆ. ಸೊ ಹೊರಡುವ ಸಮಯ.